ಬೆಂಗಳೂರಲ್ಲಿ ಸಕ್ಕರೆ ದರ ಮತ್ತೆ ಏರಿಕೆಯಾಗಿದೆ. ನಿನ್ನೆ ಸಂಜೆ ಸಕ್ಕರೆ ದರ ಕೆಜಿಗೆ 4 ರೂಪಾಯಿ ದಿಢೀರ್ ಅಂತ ಹೆಚ್ಚಳ ಆಗಿದೆ. ನಿನ್ನೆ ಮಧ್ಯಾಹ್ನದವರೆಗೆ 1 ಕೆಜಿ ಸಕ್ಕರೆಗೆ 68 ರೂಪಾಯಿ ಇತ್ತು. ಸಂಜೆ ಬಳಿಕ ಏಕಾಏಕಿ 4 ರೂಪಾಯಿ ಹೆಚ್ಚಳ ಆಗಿದ್ದು ಸದ್ಯ ಕೆಜಿ ಸಕ್ಕರೆಗೆ 72 ರೂಪಾಯಿ ಇದೆ. ಒಂದು ತಿಂಗಳ ಹಿಂದೆ ಸಕ್ಕರೆ ಕೆಜಿಗೆ 45 ರೂಪಾಯಿ ಇತ್ತು. ಇದೀಗ ಒಂದು ತಿಂಗಳ ಅವಧಿಯಲ್ಲಿ ಹಂತವಾಗಿ 27 ರೂಪಾಯಿ ಏರಿಕೆ ಆಗಿದೆ. ಎಥನಾಲ್ ಪೆಟ್ರೋಲಿಯಂ ಉತ್ಪಾದನೆಗೆ ಕಬ್ಬು ಬಳಕೆ ಹೆಚ್ಚಾಗಿರೋ ಹಿನ್ನೆಲೆ ಸಕ್ಕರೆ ದರ ಏರಿಕೆ ಆಗ್ತಿದ್ದಾರೆ ಅಂತಿದ್ದಾರೆ ವರ್ತಕರು. ಸೆಂಟ್ರಲ್ ಗೌರ್ಮೆಂಟ್ ಎಥನಾಲ್ಗೆ ಅಂತ ಹೇಳ್ಬಿಟ್ಟು ಈ ಕಬ್ಬಿಂದೆಲ್ಲ ಹೋಗ್ತಾ ಇದೆ. ಹಾಗಾಗಿ ತುಂಬಾನೇ ಡಿಮ್ಯಾಂಡ್ ಆಗಿದೆ. ಕಳೆದ 3 ವಾರಗಳ ಹಿಂದ್ಗಡೆ 43, 44, 45 ರೂಪಾಯಿ ಇತ್ತು. ಈಗ 68, 69, 70 ರೂಪಾಯಿ ಸದ್ಯದ ಸ್ಥಿತಿಯಲ್ಲಿದೆ. ಮುಂದೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಇದೆ. ನಾವು ಮಿಲ್ಲಲ್ಲಿ ಪರ್ಚೇಸ್ ಮಾಡಿದ್ರೆ ನಾವು 72, 74 ರೂಪಾಯಿ ಮಾರಬೇಕು. ಆ ಪೊಸಿಷನ್ ಇದೆ. ಈಗ ಮತ್ತೆ ಇನ್ನೂ ಜಾಸ್ತಿ ಆಗುತ್ತೆ. ಈ 15 ದಿನದಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. 80 ರೂಪಾಯಿ ದಾಟುತ್ತೆ ಅಂತ ನಮಗೆ ಬಂದಿರೋ ಮಾಹಿತಿ. ಜನರಲ್ಲಿ ತುಂಬಾ ಆತಂಕ ಇದೆ. ತುಂಬಾ ಜನಗಳಿಗೆ ತೊಂದರೆನೂ ಆಗುತ್ತೆ. ಇದು ಸಾಮಾನ್ಯ ಜನರಿಗಂತೂ ತೊಂದರೆ ತಪ್ಪಿದ್ದಲ್ಲ. ಇದು ದಯವಿಟ್ಟು ನಮ್ಮ ಗೌರ್ಮೆಂಟ್ ಸರ್ಕಾರಗಳು ಇದಕ್ಕೆ ಏನ್ ಬೇಕೋ ಕಾನೂನು ಕ್ರಮ ತಗೊಂಡು ದರ ಜಾಸ್ತಿ ಆಗದಂಗೆ ನೋಡ್ಕೋಬೇಕು. ಇನ್ನು ಸಕ್ಕರೆ ದರ ಏರಿಕೆ ಬಗ್ಗೆ ಸಕ್ಕರೆ ಮತ್ತು ಜವಳಿ ಸಚಿವ ರುದ್ರಪ್ಪ ಲಮಾಣಿ ಪ್ರತಿಕ್ರಿಯಿಸಿದ್ದು, ಎಥನಾಲ್ ಬಳಕೆಯಿಂದ ಸಕ್ಕರೆ ಬೆಲ್ಲದ ದರ ಏರಿಕೆ ಆಗಿದೆ ಅಂತಂದ್ರು. ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಕೃತಕ ಅಭಾವ ಸೃಷ್ಟಿಸೋರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋಕೆ ಸೂಚನೆ ನೀಡಲಾಗಿದೆ ಅಂತಂದ್ರು. 60 ರೂಪಾಯಿಗೆ ಬಂದಿದೆ. ನಾನು ಪತ್ರಿಕೆಗಳಲ್ಲಿ ನಾನು ನೋಡಿದೆ 60 ರೂಪಾಯಿ ಬಂದಿದೆ. ಈ ಕೆಲವು ಸಗಟು ವ್ಯಾಪಾರದಾರರು ಅಭಾವವನ್ನು ಸೃಷ್ಟಿಸಿ ಈಗ ಇನ್ನೊಂದು ಹೇಳ್ತಾರೆ, ಮಿಥಾನಾಲ್ ಚಾಲೂ ಮಾಡಿರೋದ್ರಿಂದ ಸಕ್ಕರೆ ಎಥನಾಲ್ ಚಾಲೂ ಮಾಡಿದ್ರಿಂದ ಆ ಸಕ್ಕರೆ ಅದು ಆಗ್ತಕ್ಕಂಥದ್ದು ಅಲ್ಲಿ ಅದು ಇದು ಆಗ್ತಾ ಇದೆ. ಆದ್ದರಿಂದ ಕೃತಕ ಅಭಾವ ಜಾಸ್ತಿ ಆಗಿದೆ ಅಂತ ಹೇಳಿ ಕೇಂದ್ರ ಸರ್ಕಾರದ ಕೈಯಲ್ಲಿ ಇದೆ. ದೇಶದಲ್ಲಿ ಸಕ್ಕರೆ ಬೆಲೆ ಏರಿಕೆಗೆ ಕಡಿವಾಣ ಹಾಕೋಕೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದೆ. ಮಾರುಕಟ್ಟೆಯಲ್ಲಿ ಸಕ್ಕರೆ ಕೊರತೆಯಾಗದಂತೆ ಹೆಚ್ಚಿನ ದಾಸ್ತಾನು ಮಾಡಿಕೊಂಡಿದೆ. ಕಾಳಸಂತೆ ಮೇಲೂ ಹದ್ದಿನ ಕಣ್ಣಿಡೋಕೆ ರಾಜ್ಯಗಳಿಗೆ ಸೂಚನೆ ಕೊಟ್ಟಿದೆ. ಅಲ್ಲದೆ ಸಕ್ಕರೆ ಮೇಲಿನ ಆಮದು ಶುಲ್ಕವನ್ನು ತಾತ್ಕಾಲಿಕವಾಗಿ ಕೇಂದ್ರ ಸರ್ಕಾರ ಕಡಿತಗೊಳಿಸಿದೆ. ಸರ್ಕಾರದ ಬಹುನಿರೀಕ್ಷಿತ ಭೂ ಗ್ಯಾರಂಟಿ ಯೋಜನೆ ಆಗಿರುವಂತಹ ನನ್ನ ಖಾತಾ ನನ್ನ ಹಕ್ಕು ಯೋಜನೆಗೆ ಇಂದಿಗೆ ಮುಕ್ತಾಯಗೊಳ್ತಾ ಇದೆ. ಬಿ ಖಾತಾವನ್ನ ಎ ಖಾತಾ ಮಾಡಿಸಿಕೊಳ್ಳಿಕ್ಕೆ ಸರ್ಕಾರ ಅವಕಾಶ ಕಲ್ಪಿಸಿತ್ತು. ಮೇ 16ಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಲ್ಲಿ ಚಾಲನೆಯನ್ನ ಕೊಟ್ಟಿದ್ರು. ಕಳೆದ 3.5 ತಿಂಗಳಲ್ಲಿ ಜಿಬಿಎಗೆ ಖಾತಾ ಪರಿವರ್ತನೆ ಮಾಡೋಕೆ 66,000 ಅರ್ಜಿಗಳು ಬಂದಿದೆ. ಆದರೆ ಇದುವರೆಗೂ ಜಿಬಿಎ 20,000 ಆಸ್ತಿಗಳಿಗೆ ಮಾತ್ರ ಬಿಯಿಂದ ಎ ಖಾತಾವಾಗಿ ಪರಿವರ್ತನೆ ಮಾಡಿದೆ. ಇನ್ನು 46,000 ಅರ್ಜಿಗಳು ವಿಲೇವಾರಿ ಆಗದೆ ಹಾಗೇನೆ ಉಳಿದಿದೆ. ಹಳೆ ಹುಬ್ಬಳ್ಳಿಯಲ್ಲಿ ಭವಾನಿ ಶಂಕರ ದೇವಸ್ಥಾನ ಪುಷ್ಕರಣಿ ವಿವಾದ ತಾರಕಕ್ಕೇರಿದೆ. ಹಜಾರ್ ಓಣಿಯಲ್ಲಿನ ಪುಷ್ಕರಣಿ ಜಾಗದಲ್ಲಿ ರಸ್ತೆ ನಿರ್ಮಿಸಿರೋ ಆರೋಪ ಕೇಳಿಬಂದಿದ್ದು, ಹಿಂದೂಪರ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿದವು. ಸ್ಥಳಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಪುಷ್ಕರಣಿ ಮೇಲೆ ನಿರ್ಮಾಣವಾದ ರಸ್ತೆಯನ್ನ ವೀಕ್ಷಣೆ ಮಾಡಿದ ಜೋಶಿ ಪಾಲಿಕೆ ಆಯುಕ್ತ ರುದ್ರೇಶ್ ಘಾಳಿ ಅವರಿಂದ ಮಾಹಿತಿಯನ್ನ ಪಡ್ಕೊಂಡ್ರು. ಇದೇ ವೇಳೆ ನೀವು ಹೇಗೆ ರಸ್ತೆ ನಿರ್ಮಿಸಿದ್ರಿ ಅಂತ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ತುಷ್ಟೀಕರಣ ಮಾಡ್ತಾ ಇದೆ ಅಂತ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಹಿಂದಿನಿಂದಲೂ ಭವಾನಿ ಶಂಕರ ದೇವಸ್ಥಾನದ ಮೇಲೆ ಅಟ್ಯಾಕ್ ಆಗ್ತಾನೆ ಇದೆ. ದೇವಸ್ಥಾನದ 100 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಕಾಮಗಾರಿಗೆ ನಿಷೇಧ ಮಾಡಲಾಗಿದೆ. ಮತಾಂಧ ಶಕ್ತಿಗಳ ಒತ್ತಡಕ್ಕೆ ಮಣಿದು ರಸ್ತೆ ಮಾಡಿದ್ದಾರೆ. ನಮ್ಮ ಪಕ್ಷದಿಂದ ಹಾಗೂ ಹಿಂದೂ ಸಂಘಟನೆಗಳಿಂದ ಹೋರಾಟ ಮುಂದುವರಿಯಲಿದೆ ಅಂತಂದ್ರು. ವಿವಾದದಲ್ಲಿ ಆರ್ಕಿಯಾಲಜಿಕಲ್ ಆಕ್ಟ್ ಏನಿದೆ, ಸರ್ವೆ ಆಕ್ಟ್, ಅದನ್ನು ಮೀರಿ ಅಲ್ಲಿ ಇದ್ದಂಥ ಭವಾನಿ ಶಂಕರದ ಆ ಹೊಂಡ ಏನಿದೆ ಅದನ್ನು ಆಸಾರೌಂಡ ಅಂತ ಮಾಡಿದರು. ಅಲ್ಲಿದ್ದಂಥ ದೇವಸ್ಥಾನವನ್ನು ಕೂಡ ಅತಿಕ್ರಮ ಮಾಡಿಕೊಂಡಿದ್ದಾರೆ. ಸೊ ಅದರ ಮೇಲೆ ಆ ಹೊಂಡವನ್ನು ಮುಚ್ಚಿ ಈಗ ರಸ್ತೆ ಮಾಡಿದ್ದಾರೆ. ಪುಷ್ಕರಣಿಯನ್ನು ಆ ಪುಷ್ಕರಣಿಯನ್ನು ಮುಚ್ಚಿ ಇದು ಮಾಡಿದ್ದು ಯಾವ ಕಾರಣಕ್ಕೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ರೀತಿಯ ತುಷ್ಟೀಕರಣದ ಪರಾಕಾಷ್ಠೆ ಕಾಂಗ್ರೆಸ್ ಪಾರ್ಟಿ. ಪುಷ್ಕರಣಿ ಕೆಪಿಎಸ್ಸಿ ನೇಮಕಾತಿ ಹಗರಣದ ಸಂಬಂಧ ಇಡಿ ದಾಳಿ ಬೆನ್ನಲ್ಲೇ ಪರೀಕ್ಷೆಯ ಹೊಣೆ ಹೊತ್ತಿದ್ದಂಥ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ನಾಪತ್ತೆ ಆಗಿದ್ರು. ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು. ದೆಹಲಿಗೆ ಹೋಗಿ ತಲೆಮರೆಸಿಕೊಂಡಿದ್ದಾರೆ ಅಂತ ಸುದ್ದಿಯಾಗಿತ್ತು. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂಥ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಜ್ಞಾನೇಂದ್ರ ಕುಮಾರ್ ಎಲ್ಲೂ ಹೋಗಿಲ್ಲ, ಊರಿಗೆ ಹೋಗಿದ್ದಾರೆ, 2 ದಿನದಲ್ಲಿ ಬರ್ತಾರೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲ್ಲಿನಲ್ಲಿ ಒಂದು ಎಮರ್ಜೆನ್ಸಿ ತಂದೆಯವರಿಗೆ ಸ್ವಲ್ಪ ಹಾರ್ಟ್ ಪೇಷಂಟ್ ಇದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಿರೋದ್ರಿಂದ
ಅವರು ಅಚಾನಕ್ಕಾಗಿ ಬಿಡಬೇಕಾಗಿತ್ತು. ಮಿಸ್ಸಿಂಗ್ ಇದ್ದಾರೆ ಅಥವಾ ITED ದಾಳಿ ಪ್ರಕರಣದ ಮೇಲೆ ಕಾಣೆಯಾಗಿದ್ದಾರೆ ಅಂತ ಅದೆಲ್ಲ ಯಾವುದೇ ರೀತಿಯಾಗಿ ಅದು ನಾನೇ ಸ್ವತಃ ಮಾತನಾಡಿದ್ದೀನಿ. ಈ ವಿಲ್ ಬಿ ಬ್ಯಾಕ್. ನೈಸ್ ರಸ್ತೆ ಟೋಲ್ ಕುರಿತು ಕುಮಾರಸ್ವಾಮಿ ಹೇಳಿಕೆ ವಿಚಾರಕ್ಕೆ ಮಾಜಿ ಸಂಸದ DK ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ರಾಮನಗರದಲ್ಲಿ ಮಾತನಾಡಿರುವಂತಹ ಅವರು, ಕುಮಾರಸ್ವಾಮಿ ಎತ್ಕಟ್ಟಿ ರಾಜಕಾರಣ ಮಾಡೋರು, ಅದೊಂದು ಟೋಲ್ ಹೆಸರು ಯಾಕೆ ಹೇಳ್ತಾರೆ? ಎಲ್ಲ ಟೋಲ್ಗಳಿಗೂ ಹಣ ಕಟ್ಟಬೇಡಿ ಅಂತ ಹೇಳಲಿ, ಮಾಡುವುದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಇದು ಜನತಾದಳದ ಕಾರ್ಯಕರ್ತರ ಎತ್ತಿ ಕಟ್ಟುವಂತಹ ಪ್ರಯತ್ನ ಅಷ್ಟೇ ಅಂತ ಗುಡುಗಿದ್ರು. ರಾಜಕಾರಣ ಮಾಡೋರು ಏನ್ ಮಾಡಕ್ಕಾಗತ್ರಿ? ರಾಜಕಾರಣದಲ್ಲಿ ಕೆಲಸ ಮಾಡಿ ಬದುಕಬೇಕು ಅನ್ನೋದಿಲ್ವಲ್ಲ, ಕೆಲಸ ಮಾಡಿ ತೋರಿಸ್ಬೇಕು ಅನ್ನೋದಿಲ್ಲ. ಎತ್ಕಟ್ಟು ರಾಜಕಾರಣ ಮಾಡೋ ಕಸ್ಬಿರೋ ಅಂತವ್ರನ್ನ ಉತ್ತರ ಕೊಡೋದಕ್ಕೆ ನೀವು ಮಾಧ್ಯಮದ ಮೇಲೆ ಅದ್ರ ಬಗ್ಗೆ ಗಮನ ಹರಿಸಬೇಕೇ ಹೊರತು ಒಬ್ಬ ಕೇಂದ್ರ ಸಚಿವ ಯಾವ ರೀತಿಯಾಗಿ ಎತ್ಕಟ್ತಾ ಇದ್ದಾರೆ ಅನ್ನೋದನ್ನ ನೋಡಬೇಕು. ಅದೊಂದೇ ಟೋಲ್ ಯಾಕೆ ಹೇಳ್ತಾರೆ? ಎಲ್ಲ ಟೋಲ್ನು ಹೇಳಿ, ಎಲ್ಲ ಟೋಲ್ನು ಹೇಳಿ, ಯಾವ ಟೋಲ್ಗೂ ದುಡ್ಡು ಕಟ್ಟಬೇಡಿ ಅಂತ ಹೇಳ್ಬಿಟ್ಟು ಎಲ್ಲ ಟೋಲ್ಗೂ ಹೇಳಿ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ನೀವು ಅವ್ರಿಗೆ ಬೆಂಬಲ ಕೊಡ್ತೀರಿ, ಅವ್ರು ಮಾತಾಡ್ತಾರೆ. ಎತ್ಕಟ್ಟು ರಾಜಕಾರಣ ಮಾಡೋರ್ನ ಏನ್ ಮಾಡೋಕ್ಕಾಗುತ್ತೆ? ಇನ್ನು ಸಚಿವ ಬಾಲಕೃಷ್ಣ ಮಾತನಾಡಿದ್ದು, ರಾಮನಗರದಲ್ಲಿ HDK ಪತ್ನಿ ಗೆಲುವಿಗಾಗಿ ಅಣ್ಣ ತಮ್ಮ ಇಬ್ಬರು ಶ್ರಮ ವಹಿಸಿದ್ರು. 1 ಲಕ್ಷ ಲೀಡ್ನಲ್ಲಿ ಜನ ಗೆಲ್ಸಿದ್ರು. ಆದ್ರೆ ಈ ಕ್ಷೇತ್ರಕ್ಕೆ ಶಾಶ್ವತ ಕೆಲಸವನ್ನ ಮಾಡಲಿಲ್ಲ. ಈಗ ನಮ್ಮ CM ನಿಂತ್ರು ಕುಂತ್ರು ತಪ್ಪು. ಕೇಂದ್ರ ಸಚಿವರು ಒಂದು ಲಿಸ್ಟ್ ಕೊಡ್ಲಿ, ಅವರು ಹೇಗಿರ್ಬೇಕು ಅಂತ ತಿಳಿಸಲಿ ಅಂತಂದ್ರು. 2013ರಿಂದ 18 ಕೂಡ ಅವರೇ ಶಾಸಕರು ಇರ್ಬೋದು. ಅವರೇ ಶಾಸಕರು ಇಲ್ಲ, ಅವರೇ ಶಾಸಕರು. ಶ್ರೀಮತಿಯವರಾಗಿದ್ದು ಶ್ರೀಮತಿಯವರ 18ರಲ್ಲಿ ಆಗಿದ್ದು ಶ್ರೀಮತಿಯವರು 18ರಲ್ಲಿ ಉಪಚುನಾವಣೆಯಲ್ಲಿ ಸ್ವಲ್ಪ DK ಸುರೇಶ್ ಅವರು ಬೆನ್ನು ಕಟ್ಕೊಂಡು ಪಾಪ ಕಷ್ಟಪಟ್ಟು ಅತ್ಯಂತ ಹೆಚ್ಚು ಈ ರಾಜ್ಯದಲ್ಲಿ ಹೆಚ್ಚು ಲೀಡು. ಎಷ್ಟು ಲೀಡು ಅಂತ ಉಪಚುನಾವಣೆ 1 ಲಕ್ಷ ಚಿಲ್ಲರೆ ಲೀಡು, 1.25 ಲಕ್ಷ ಲೀಡು. ಏನು ಸಹೋದರರಿಬ್ಬರು ಕೂಡ ಏನಾದ್ರು ಒಂದು ಕಾಂಗ್ರೆಸ್ ಪಕ್ಷ ನಮ್ಮ ಹೈಕಮಾಂಡ್ ಏನಾದ್ರು ಒಂದು ಆದೇಶ ಕೊಟ್ಟರೆ ಅದನ್ನ ಪೂರೈಸಬೇಕು ಅಂತ ಹೇಳಿ ಯೋಗಿ ಜನ ಏನ್ ಹೇಳ್ತಾರೆ. ಕಲಬುರಗಿಯಲ್ಲಿ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೇಂದ್ರದ ವಿರುದ್ಧ ಗುಡುಗಿದ್ದಾರೆ. ನಾವು ದೇಶದ್ರೋಹಿಗಳ ಅಥವಾ ಅವರ ಅನ್ನೋದು ಇತಿಹಾಸ ಹೇಳುತ್ತೆ. ಯಾರಿಗೆ ಇತಿಹಾಸ ಗೊತ್ತಿಲ್ವೋ ಅವರಿಗೆ ಹೊಸ ಇತಿಹಾಸ ರಚಿಸೋಕೆ ಸಾಧ್ಯವಿಲ್ಲ. ದೇಶಕ್ಕಾಗಿ ಎಲ್ಲಾನು ಮಾಡಿದ್ದು ನಾವೇ. ಇಂದು ನಮ್ಮನ್ನೇ ನೀವ್ಯಾರು ಅಂತ ಕೇಳ್ತಿದ್ದಾರೆ. ಮೋದಿ ಕೇವಲ ಮನ್ ಕಿ ಬಾತ್ ಆಡ್ತಾರೆ, ಮನ್ ಕಿ ಬಾತ್ ಬೇಡ, ಜನ್ ಕಿ ಬಾತ್ ಆಡಿ ಅಂತಂದ್ರು. ಇದೇ ವೇಳೆ ಸಕ್ಕರೆ ಬೆಲೆ ಏರಿಕೆಗೂ ಕಿಡಿಕಾರಿ. ಸಕ್ಕರೆ ಬೆಲೆ ಜಾಸ್ತಿ ಆಗ್ತಾ ಇದೆ, ಪೆಟ್ರೋಲ್ ಬೆಲೆ ಏರಿಕೆ ಆಗ್ತಾ ಇದೆ. ಮೊದಲು ಬೆಲೆ ಏರಿಕೆ ಕಡಿಮೆ ಮಾಡೋ ಕೆಲಸ ಮಾಡಿ, ಆಮೇಲೆ ಒಂದೇ ಮಾತರಂ ಗೀತೆ ಬಗ್ಗೆ ಚರ್ಚೆ ಮಾಡೋಣ ಅಂತ ಕೊಡ್ಕಿದ್ರು. ನಾವು ದೇಶದ್ರೋಹಿನೋ ಅವ್ರ ದೇಶದ್ರೋಹಿನೋ ಇತಿಹಾಸ ಹೇಳ್ತದೆ. ಇತಿಹಾಸದ ಪುಟ ಏನು ಹಿಂದೆ ಇತಿಹಾಸ ಬರೆದು ಹೋಗಿದಾರೋ ಅಥವಾ ನಡೆದು ಹೋಗಿದೆ, ಅದಕ್ಕಂತೂ ನಿಮ್ಗೆ ಅಳಿಸೋಕ್ಕಾಗಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು, ಯಾರು ಇತಿಹಾಸವನ್ನ ಯಾರಿಗೆ ಗೊತ್ತಿಲ್ಲ ಅವರು ಹೊಸ ಇತಿಹಾಸ ತಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರ ಕೈಲಾಗ ಇವಾಗ ಒಂದು ಸ್ಕೂಲ್ ತೆರೆದಿಲ್ಲ, ಒಂದು ಕಾಲೇಜ್ ತೆರೆದಿಲ್ಲ, ಬರೇ ಭಾಷಣ. ಮನ್ ಕಿ ಬಾತ್, ಅರೆ ನೀನು ಮನ್ ಕಿ ಬಾತ್ ತೊಗೊಂಡು ಏನು ತೊಳ್ಕೊಂಡು ಕೊಡೋಣ. ನಾವು ದೇಶದ ವಾಲ್ಮೀಕಿ ನಿಗಮ ಹಗರಣ ಪ್ರಕರಣ ಸಂಬಂಧ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಬೀದಿಗಿಳಿದಿದೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಮಳೆಯ ನಡುವೆ ಬಿಜೆಪಿಯು ತೀವ್ರ ಪ್ರತಿಭಟನೆ ನಡೆಸಿತು. ಟೈರ್ಗೆ ಬೆಂಕಿ ಹಚ್ಚಿ ಬಿಜೆಪಿಯ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ ಉಂಟಾಗಿದ್ದು 50ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಿದ್ದರಾಮಯ್ಯ ಒಪ್ಪಿಕೊಂಡ ಅವರಿಗೆ ಮಂತ್ರಿಮಂಡಲದಿಂದ ವಜಾ ಮಾಡ್ತಾರೆ. ಆದ್ರೆ DK ಶಿವಕುಮಾರ್ ಅವರು ವಾಪಸ್ ತಗೊಂಡ ನಾನು ಕೂಡಿ ಇಬ್ರು ಕೂಡಿ ನಾವು ಇಬ್ರು ಡಿಗ್ರಿ ಮುಗಿಸಿ ಬಂದೇವ್. ಕಳ್ಳು ಹೆಂಗ್ ಮಾಡೋದು, ಭ್ರಷ್ಟಾಚಾರ ಹೆಂಗ್ ಮಾಡೋದು, ಭ್ರಷ್ಟಾಚಾರ ದುನಿಯಾದಾಗ ನಮ್ಮಷ್ಟು ದೊಡ್ಡವ್ರು ಯಾರು ಇಲ್ಲ. ಮತ್ತೆ ಇದ್ರ ರೆಕಾರ್ಡ್ ನಾವು ಕಾಯಂ ಇಡ್ಬೇಕಾದ್ರೆ ನಾವ ನೀ ಕೂಡಿ ಕರ್ನಾಟಕ ಲೂಟಿ ಮಾಡೋಣ ಅಂತ ವಿಚಾರ ಮಾಡಿ DK ಶಿವಕುಮಾರ್ ಅವರ ನಾಗೇಂದ್ರ ಅವ್ರಿಗೆ ಮಂತ್ರಿ ಮಾಡಿದ್ದಾರೆ. ಈಗಾಗಲೇ ನಮ್ಮ ಸುಭಾಷ್ ಪಾಟೀಲ್ ಹೇಳಂಗೆ ಇವನಿಗೆ ಕನಸ್ತನ ಇದ್ರ ಸ್ವಲ್ಪ ಧೈರ್ಯ ಇದ್ರ ಅವ್ರ ರಾಜೀನಾಮೆ ತಗೊಂಡು ತೋರಿಸ್ಬೇಕು.
ನಾಗೇಂದ್ರ ವಿರುದ್ಧ ಕೇಂದ್ರ ಸಚಿವ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದ್ದು, ನಾಗೇಂದ್ರ ಅವರದ್ದು ಪೇಮೆಂಟ್ ಸೀಟ್, ಕೂಡಲೇ ಅವರನ್ನ ಸಂಪುಟದಿಂದ ಕೈಬಿಡಬೇಕು ಅಂತ ಆಗ್ರಹಿಸಿದ್ರು. ಚಾರ್ಜ್ ಶೀಟ್ ಹಾಕೋಕೆ ಸಿಬಿಐ ಮನವಿಯನ್ನ ಮಾಡಿಕೊಂಡಿತ್ತು. ರಾಜ್ಯಪಾಲರಿಗೆ ಈ ಬಗ್ಗೆ ಸಿಬಿಐ ಮನವಿಯನ್ನ ಸಲ್ಲಿಸಿತ್ತು. ಆದರೂ ಮಂತ್ರಿ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸಿಬಿಐದವರು ಈ ಮೊದಲನೇ ಅದು ಈಗ ಹೊರಗಡೆ ಬಂದಿದೆ, ಅವ್ರ ಮಂತ್ರಿ ಆಗೋಕ್ಕಿಂತ ಮೊದಲನೇ ರಾಜ್ಯಪಾಲರಿಗೆ ಅವ್ರು ಚಾರ್ಜ್ ಶೀಟ್ ಫೈಲ್ ಮಾಡ್ಲಿಕ್ಕೆ ಅನುಮತಿ ಕೇಳ್ಯಾರ. ಅಂದ್ರೆ ಯಾವ ಮಟ್ಟಕ್ಕೆ ಕಾಂಗ್ರೆಸ್ ಪಾರ್ಟಿ ಹೋಗ್ತಾ ಇದೆ ಅಂತ. ಹಾಗಾಗಿ ಇದು ಪೇಮೆಂಟ್ ಸೀಟು ಅನ್ನುವಂಥ ಆರೋಪವನ್ನು ಸಹಿತ ಸನ್ಮಾನ್ಯ ಅಶೋಕ್ ಅವರು ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ನೈತಿಕತೆಯ ಗಾಳಿಗಂಧ ಸ್ವಲ್ಪ ಆದರೂ ಇದ್ದರೆ ತಕ್ಷಣ ಅವರನ್ನು. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಹೋರಾಟ ತೀವ್ರಗೊಳ್ತಾ ಇದೆ. ಈ ಬಗ್ಗೆ ಬೀದರ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿಯವರಿಗೆ ನಾಗೇಂದ್ರನ ಬಗ್ಗೆ ಕಾಳಜಿ ಇಲ್ಲ. ಬೆಂಗಳೂರಿನಿಂದ ಬಳ್ಳಾರಿಯವರೆಗೂ ಪಾದಯಾತ್ರೆ ಮಾಡಲಿ, ತೊಂದರೆ ಇಲ್ಲ. ಪ್ರಾಸಿಕ್ಯೂಷನ್ ಮಾಡಿದ್ರೆ ಅಲ್ವಾ ಎಲ್ಲ ಗೊತ್ತಾಗೋದು ಅಂತ ಹೇಳಿದರು. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಡಿಸಿಎಂ ಪರಮೇಶ್ವರ್ ಮಾತನಾಡಿ, ಬಿಜೆಪಿಯವರು ಸಚಿವ ನಾಗೇಂದ್ರ ರಾಜೀನಾಮೆ ಕೇಳುವಂತ ತಪ್ಪಿಲ್ಲ. ರಾಜೀನಾಮೆ ಕೇಳುವುದಕ್ಕೆ ಕೆಲವು ಇತಿಮಿತಿಗಳಿದ್ದಾವೆ. ಬೀದಿಯಲ್ಲಿ ಏನು ಬೇಕಾದರೂ ಮಾತನಾಡಬಹುದು, ಆದರೆ ಸದನದಲ್ಲಿ ಕೆಲವು ನಿಯಮಗಳಿದ್ದಾವೆ. ಯಾವ ಕಾರಣಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ, ಅದಕ್ಕೆ ನಾವು ಸದನದಲ್ಲೇ ಉತ್ತರಿಸ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಯುಟಿ ಖಾದರ್ ಕೂಡ ಮಾತನಾಡಿದ್ದಾರೆ. ಪೌರಾಡಳಿತ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಬಾಲಕೃಷ್ಣ ಜಿಲ್ಲೆಯ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಸಾರ್ವಜನಿಕರಿಗೆ ಸೂಕ್ತ ಸಮಯಕ್ಕೆ ಸಿಗ್ತಿಲ್ಲ ಎಂಬ ದೂರು ಬಂದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸಿಗ್ತಿಲ್ಲ ಅನ್ನುವಂಥ ದೂರು, ಹೀಗಾಗಿ ಪತ್ರವನ್ನು ಬರೆದಿದ್ದಾರೆ. ಪ್ರತಿದಿನ ಮಧ್ಯಾಹ್ನ 3:30ರಿಂದ 5ರವರೆಗೆ ಸಾರ್ವಜನಿಕರ ಭೇಟಿ ಕಡ್ಡಾಯವಾಗಬೇಕು. ಏನೇ ಸಭೆಗಳಿದ್ರೂ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆಯ ಒಳಗೆ ಮುಗಿಸಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಜಿಲ್ಲಾಧಿಕಾರಿಗೆ ಪತ್ರ ಬರೆದು ಜಿಲ್ಲೆಯ ಅಧಿಕಾರಿಗಳ ವರ್ಗಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಜನರ ಭೇಟಿ ಕಷ್ಟವಾಗುತ್ತಿರೋ ಹಿನ್ನೆಲೆ ಅಧಿಕಾರಿಗಳಿಗೆ ಸಚಿವ ಬಾಲಕೃಷ್ಣ ಈ ಆದೇಶವನ್ನು ಮಾಡಿದ್ದಾರೆ. ಮಾಲೂರು ತಾಲೂಕಿನಲ್ಲಿ ಇತ್ತೀಚೆಗೆ ಆಯೋಜನೆ ಮಾಡಿದಂಥ ಸಾಧನಾ ಸಮಾವೇಶಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ವಸೂಲಿ ಮಾಡಲಾಗಿದೆ ಅಂತ ಮಾಜಿ ಶಾಸಕ ಮಂಜುನಾಥ್ ಗೌಡ ಆರೋಪವನ್ನು ಮಾಡಿದ್ರು. ಮಂಜುನಾಥ್ ಗೌಡ ಆರೋಪಕ್ಕೆ ಮಾಲೂರು ಶಾಸಕ ನಂಜೇಗೌಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಾಧನೆಯ ಸಂಭ್ರಮ ಸಮಾವೇಶಕ್ಕೆ ಸಾವಿರಾರು ಜನರು ಆಗಮಿಸಿದ್ರು. ಆದರೆ ಕೆಲವರು ರಾಜಕೀಯ ಪ್ರೇರಿತವಾಗಿ ಆರೋಪ ಮಾಡ್ತಿದ್ದಾರೆ. ಅವರ ಆರೋಪಕ್ಕೆ ಸಾಕ್ಷಿಗಳಿಲ್ಲ, ಗಾಳಿಯಲ್ಲಿ ಗುಂಡು ಹೊಡೆಯುವಂತೆ ಕೆಲಸ ನಿಲ್ಲಲಿ ಅಂತ ಹೇಳಿದ್ರು. ಕರ್ನಾಟಕ ಕ್ಯಾಡರ್ನ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ನಾಪತ್ತೆಯಾಗಿದ್ದಾರೆ ಅನ್ನೋ ಮಾತುಗಳು ಕೇಳಿಬಂದಿತ್ತು. ಏರ್ಪೋರ್ಟ್ ಬಳಿ ಮೊಬೈಲ್ ಸ್ವಿಚ್ ಆಫ್ ಕೂಡ ಆಗಿತ್ತು. ಕೆಪಿಎಸ್ಸಿ ಮೇಲೆ ಇಡಿ ದಾಳಿ ಬಳಿಕ ನಾಪತ್ತೆಯಾಗಿರೋ ಶಂಕೆ ವ್ಯಕ್ತವಾಗಿತ್ತು. ಈ ವಿಚಾರವಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದು, ಐಎಎಸ್ ಅಧಿಕಾರಿ ಮಿಸ್ ಆಗಿಲ್ಲ, ಅವರ ತಂದೆಗೆ ಅನಾರೋಗ್ಯ ಇತ್ತು, ಹಾಗಾಗಿ ಉತ್ತರ ಪ್ರದೇಶದ ಊರಿಗೆ ಹೋಗಿದ್ದಾರೆ ಅಂತಂದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಪ್ರದೂಷ್ ಮಾಫಿ ಸಾಕ್ಷಿ ಸಂಕಷ್ಟ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಪತ್ನಿ ವಿಜಯಲಕ್ಷ್ಮಿ ದೈವದ ಮೊರೆ ಹೋಗಿದ್ದಾರೆ. ಮಂಗಳೂರಿನ ಶ್ರೀ ಕ್ಷೇತ್ರ ಮಂದಾರಬೈಲು ರಕ್ತೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಹರಕೆ ಹೊತ್ತಿದ್ದಾರೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆಗೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ ಕೇಸ್ ತನಿಖೆ ಚುರುಕುಗೊಂಡಿದೆ. ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿ ಜೊತೆ ಆರೋಪಿ ಪುನೀತ್ ಸಂಪರ್ಕ ಮಾಡಿರೋದು ಪತ್ತೆಯಾಗಿದೆ. ವಾಟ್ಸ್ಆಪ್ ಕರೆ ಮೂಲಕ ಗೌರವ್ ಹಾಗೂ ಕಿರಣ್ ರೆಡ್ಡಿ ಪುನೀತ್ ಜೊತೆ ಸಂಪರ್ಕದಲ್ಲಿದ್ದರಂತೆ. ಎಫ್ಎಸ್ಎಲ್ನಿಂದ ಕಾಮಾಕ್ಷಿಪಾಳ್ಯ ಪೊಲೀಸರು ಪ್ರಾಥಮಿಕ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ನೋಟಿಸ್ ಕೂಡ ಪಡೆದುಕೊಳ್ಳದೆ ಗೌರವ್ ಹಾಗೂ ಕಿರಣ್ ರೆಡ್ಡಿ ನಾಪತ್ತೆಯಾಗಿದ್ದು, ಇಬ್ಬರಿಗಾಗಿ ಪೊಲೀಸರು ಹುಡುಕಾಟವನ್ನು ಮುಂದುವರೆಸಿದ್ದಾರೆ. ಗೌರವ್ ಶೆಟ್ಟಿ ಬಂಧನವಾದರೆ ಪ್ರಕರಣ ಮತ್ತೊಂದು ತಿರುವನ್ನು ಪಡೆದುಕೊಳ್ಳಲಿದೆ. ಆದರೆ ಆರೋಪಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ವಿದೇಶಕ್ಕೆ ಹೋಗಿರುವಂತಹ ಅನುಮಾನ ಇದೆ. ಅತ್ಯಾಚಾರ ಅಪರಾಧಿ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆ ಹಿಂದೆ ನಮ್ಮ ಅಧಿಕಾರಿಗಳ ಕೈವಾಡ ಇದೆ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. 20 ಕೋಟಿ ಖರ್ಚು ಮಾಡಿ ಎಐ ಕ್ಯಾಮೆರಾ ಅಳವಡಿಸುತ್ತೇವೆ. ಸಿಸ್ಟಮ್ನಲ್ಲೇ ನ್ಯೂನ್ಯತೆ ಇದೆ. ಕೆಲವರಿಗೆ ವಿವಿಐಪಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ತನಿಖೆ ಆಗ್ತಾ ಇದೆ. ಮೊಬೈಲ್ ಯಾರು ಕೊಟ್ಟರು ಅನ್ನೋದು ಬಯಲಿಗೆ ಬರಲಿದೆ ಅಂತ ಹೇಳಿದರು. ಬೆಂಗಳೂರಿನಲ್ಲಿ ನಡುರಸ್ತೆಯಲ್ಲಿ ಬರ್ಬರ ಕೊಲೆಯಾಗಿದೆ. ಮಡಿವಾಳ ಸಮೀಪದ ಕೋರಮಂಗಲ ವಾಟರ್ ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಧಾರವಾಡದ ಕುರುಬಗಟ್ಟಿ ಗ್ರಾಮದಲ್ಲಿ ಧ್ವಜಾರೋಹಣದ ಬಳಿಕ ವ್ಯಕ್ತಿಯೊಬ್ಬ ಗಾಳಿಯಲ್ಲಿ ಗುಂಡು ಹಾರಿಸಿದ್ದ. ಆಗಸ್ಟ್ 15ರಂದು ಘಟನೆ ನಡೆದಿತ್ತು. ಘಟನೆ ಬಗ್ಗೆ ಗರಗ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಘಟನೆ ಸಂಬಂಧ ಬಸವಂತಪ್ಪ ಮೊರಬದ ಅನ್ನೋರನ್ನ ವಶಕ್ಕೆ ಪಡೆಯಲಾಗಿದೆ. ಬಸವಂತಪ್ಪ ಅವರ ಡಬಲ್ ಬ್ಯಾರೆಲ್ ಬಂದೂಕನ್ನು ವಶಕ್ಕೆ ಪಡೆಯಲಾಗಿದೆ ಅಂತಂದ್ರು. ಕೊಪ್ಪಳದಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಪ್ರೀತಿಸುವ ನಾಟಕವಾಡಿ ಬಾಲಕಿಯ ಮೇಲೆ 7 ಮಂದಿ ಕಾಮುಕರು ನಿರಂತರವಾಗಿ ಅತ್ಯಾಚಾರವೆಸಗಿರುವಂತಹ ಆರೋಪ ಕೇಳಿಬಂದಿದೆ. ಅತ್ಯಾಚಾರದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುವ ಬೆದರಿಕೆಯನ್ನು ಹಾಕಿ
ನಿರಂತರ ಅತ್ಯಾಚಾರವೆಸಗಿದ್ದಾರೆ ಅಂತ ಹೇಳಲಾಗಿದೆ. 9ನೇ ತರಗತಿಯ ಬಾಲಕಿಗೆ ಯುವಕ ಪರಿಚಯವಾಗಿ ಪ್ರೀತಿಸುವ ನಾಟಕವಾಡಿದ್ದಾನೆ. ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿ ವಿಡಿಯೋ ಮಾಡಿಕೊಂಡು ಸ್ನೇಹಿತರಿಗೆ ಹಂಚಿದ್ದಾರಂತೆ. ಯುವಕರು ವಿಡಿಯೋ ದುರುಪಯೋಗ ಪಡಿಸಿಕೊಂಡು ಬೇರೆ ಬೇರೆ ಸಂದರ್ಭದಲ್ಲಿ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದಾರೆ. ಬಾಲಕಿಯ ದೂರಿನ ಅನ್ವಯ ಕೊಪ್ಪಳ ಗ್ರಾಮೀಣ ಠಾಣೆ ಪೊಲೀಸರು 7 ಜನರನ್ನು ಬಂಧಿಸಿ ತನಿಖೆಯನ್ನು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ದರ್ಬೆಯಲ್ಲಿ ಜೆರಾಕ್ಸ್ ಅಂಗಡಿಯಲ್ಲಿ ಗ್ರಾಹಕರು ಹಾಗೂ ಮಾಲೀಕರ ನಡುವೆ ಗಲಾಟೆಯಾಗಿತ್ತು. ಇದೀಗ ಗಲಾಟೆಯ ದೃಶ್ಯ ಸಿಸಿಟಿವಿಯಲ್ಲಿ ಲಭ್ಯ ಆಗಿದೆ. ದಾಖಲೆ ಪತ್ರ ವಿಚಾರದಲ್ಲಿ ಅಂಗಡಿಯವರಿಗೂ ಗ್ರಾಹಕರಿಗೂ ವಾಗ್ವಾದ ನಡೆದಿದೆ. ವಾಗ್ವಾದದ ಮಧ್ಯೆ ಗ್ರಾಹಕನೊಬ್ಬ ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡ್ತಾ ಇದ್ದ. ಇದನ್ನು ಅಂಗಡಿಯ ಮಾಲಕಿ ಅಂಜನಾ ಪೈ ತಡೆಯೋಕೆ ಮುಂದಾದ್ರು. ಈ ವೇಳೆ ಪರಸ್ಪರ ವಾಗ್ವಾದ ನಡೆದು ಅಂಗಡಿ ಮಾಲೀಕ ಹಾಗೂ ಗ್ರಾಹಕರು ಹೊಡೆದಾಡಿಕೊಂಡಿದ್ದಾರೆ. ವಿಡಿಯೋ ಮಾಡುವುದು ದೂರದಿಂದ ಮಾಡಿ ನಿನ್ನೆ ರಾತ್ರಿ ಸಚಿವ ಕೃಷ್ಣ ಬೈರೇಗೌಡ ಪಿಂಕ್ ಲೇನ್ ನಮ್ಮ ಮೆಟ್ರೋ ಕಾಮಗಾರಿ ಪರಿಶೀಲನೆ ಮಾಡಿದ್ದಾರೆ. ಕಾಮರಾಜ ಜಂಕ್ಷನ್ ಬಳಿ ನಮ್ಮ ಮೆಟ್ರೋ ಸುರಂಗ ಮಾರ್ಗ ಪರಿಶೀಲನೆ ಮಾಡಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡು ಪರಿಶೀಲನೆ ಬಳಿಕ ಮಾತನಾಡಿರುವ ಅವರು ಅಂಡರ್ಗ್ರೌಂಡ್ ಪೋರ್ಷನ್ನಲ್ಲಿ ಸಾಕಷ್ಟು ಕೆಲಸಗಳಿವೆ. ಇದು ಮುಂದಿನ ವರ್ಷ ಮಾರ್ಚ್ ವೇಳೆಗೆ ಆಗಬೇಕು ಅಂತ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಕಬಿನಿ ಡ್ಯಾಂನಿಂದ ಅಧಿಕಾರಿಗಳು ಪ್ರತಿದಿನ ನೀರು ಹರಿಬಿಟ್ಟಿದ್ದು 10 ದಿನಕ್ಕೆ 10 ಅಡಿ ನೀರು ಖಾಲಿಯಾಗಿದೆ. ಸಂಪೂರ್ಣ ತುಂಬಿದ್ದಂಥ ಡ್ಯಾಂನಿಂದ ತಮಿಳುನಾಡಿಗೆ ನೀರು ಹರಿಸಿ ಸರ್ಕಾರ ಖಾಲಿ ಮಾಡಿದೆ. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಬಿಟ್ಟಿದ್ದು ಸಿಡಬ್ಲ್ಯೂಎಂಎ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಪಾಲಿಸಲಾಗಿದೆ. ಕಳೆದ ವಾರ ಸಂಪೂರ್ಣ ಭರ್ತಿಯಾಗಿದ್ದಂಥ ಡ್ಯಾಂ ಕೇವಲ 74 ಅಡಿಗೆ ಕುಸಿದಿದೆ. ಕಾಲುವೆಗೆ ನೀರು ಹರಿಸುವಂತೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕೊಟಬಾಗಿ ಏತ ನೀರಾವರಿ ಜಾಕ್ವೆಲ್ ಹತ್ತಿರ ರೈತರು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಅಹೋರಾತ್ರಿ ಧರಣಿಯೊಂದಿಗೆ 30ನೇ ದಿನಕ್ಕೆ ಕಾಲಿಟ್ಟಿದೆ. ಕೋಟಬಾಗಿ ಏತ ನೀರಾವರಿಯ ನೀರು ಚಿಕ್ಕೋಡಿ ತಾಲೂಕಿನ ಕೊನೆಯ ಹಳ್ಳಿಗಳಿಗೆ ತಲುಪಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ನಿನ್ನೆ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ ಭೇಟಿ ನೀಡಿದ್ರು. ರೈತರನ್ನ ಮನವೊಲಿಸೋಕೆ ಯತ್ನಿಸಿದ್ರೂ ಕೂಡ ಪ್ರಯೋಜನ ಆಗಲಿಲ್ಲ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸ್ಥಳಕ್ಕೆ ಬರಬೇಕು ಅಂತ ಪಟ್ಟು ಹಿಡಿದು ಹೋರಾಟವನ್ನು ಮುಂದುವರೆಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಭೂಮಶೆಟ್ಟಿ ಹಳ್ಳಿಯಲ್ಲಿ ವಿಬಿಜಿ ರಾಮ್ಜಿ ಅಡಿಯಲ್ಲಿ ಕೆರೆಯ ಹೂಳು ತೆಗೆಯಲಾಗ್ತಾ ಇದೆ. ಸ್ಥಳಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿದರು. ಈ ವೇಳೆ ಮಣ್ಣನ್ನ ಸಚಿವರ ಟ್ರ್ಯಾಕ್ಟರ್ಗೆ ಲೋಡ್ ಮಾಡಿ ಗಮನ ಸೆಳೆದರು. ವೇಳೆ ಮಾಜಿ ಸಚಿವ ಹಾಗೂ ಚಿಂತಾಮಣಿ ಶಾಸಕ ಎಂಸಿ ಸುಧಾಕರ್ ಸಾಥ್ ಕೊಟ್ಟರು. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಫಾರಿ ವಾಹನ ಅಪಘಾತಕ್ಕೀಡಾಗಿದೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಸತತ 6 ಬಾರಿ ಚಿನ್ನದ ಅಂಬಾರಿ ಹೊತ್ತಂತ ಅಭಿಮನ್ಯುವಿಗೆ ದಸರಾ ಕರ್ತವ್ಯದಿಂದ ನಿವೃತ್ತಿಯಾಗಿದೆ. ಈ ಬಾರಿ ದಸರಾದಿಂದಲೂ ಕೂಡ ಕೈಬಿಟ್ಟು ರೆಸ್ಟ್ ನೀಡಲಾಗಿತ್ತು. ಈ ಮಧ್ಯೆ ಅಭಿಮನ್ಯುವಿಗೆ ದಸರಾದಲ್ಲಿ ನಿಶಾನೆ ಜವಾಬ್ದಾರಿಯನ್ನು ನೀಡಿ ಗೌರವಪೂರ್ವಕವಾಗಿ ಬೀಳ್ಕೊಡಬೇಕು ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ದಸರಾಗೆ ಅಭಿಮನ್ಯು ಆನೆಯನ್ನ ಕರೆತರುವಂತ ಕುರಿತು ಹಿರಿಯ ಅಧಿಕಾರಿಗಳ ಜೊತೆ ಅರಣ್ಯ ಇಲಾಖೆ ಹಾಗೂ ಸರ್ಕಾರದ ಜೊತೆಯೂ ಮಾತುಕತೆ ನಡೀತಾ ಇದೆ. ಮಾತುಕತೆ ಸಫಲವಾದರೆ ಇದು ಅಭಿಮನ್ಯುವಿಗೆ ಕೊನೆ ದಸರಾವಾಗಲಿದೆ. ಗದಗ ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಕಾಟ ಮಿತಿ ಮೀರಿದೆ. ಈ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ನಿರಂತರ ವರದಿಯನ್ನು ಬಿತ್ತರಿಸಿತ್ತು. ವರದಿಯ ಬೆನ್ನಲ್ಲೇ ಪುರಸಭೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ 22 ವಾರ್ಡ್ಗಳಲ್ಲಿ ಬೀದಿ ನಾಯಿಗಳ ಆಪರೇಷನ್ ಶುರುವಾಗಿದೆ. ಹಾಸನ ಜಿಲ್ಲೆಯಿಂದ ಡಾಗ್ ಎಕ್ಸ್ಪರ್ಟ್ಸ್ ಅನ್ನು ಕರೆಸಿ ನಾಯಿಗಳನ್ನು ಹಿಡಿದು ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗುತ್ತಿದೆ. ಈಗಾಗಲೇ 319 ಬೀದಿ ನಾಯಿಗಳನ್ನು ಹಿಡಿದು ಸ್ಥಳಾಂತರ ಮಾಡಿದ್ದು ಇನ್ನುಳಿದ ನಾಯಿಗಳನ್ನು ಶಿಫ್ಟ್ ಮಾಡಲಾಗುತ್ತಿದೆ. ಸದ್ಯ ನ್ಯೂಸ್ 18 ಕನ್ನಡದ ವರದಿಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಒಳಗೆ ನಾವು ವರದಿ ಪ್ರಸಾರ ಮಾಡಿದ್ವಿ. ಯಾಕಂದ್ರೆ ಗಾಯಗೊಂಡವರು ಹುಡುಗರಿಗೆಲ್ಲ ಸಮಸ್ಯೆ ಭಾಳ ಆಗಿತ್ತು ಅಂತೇಳಿ ಅವ್ರಿಗೆ ಏನು ಕ್ರಮ ತಗೊಂಡ್ತಾರೆ? ಗಾಯಾಳುಗಳಿಗೆ ಸಾರ್ವಜನಿಕ ಆಸ್ಪತ್ರೆ ಒಳಗೆ ಅವ್ರ ಚಿಕಿತ್ಸೆ ನೀಡಲಾಗಿರ್ತದೆ. ಹೆಚ್ಚಿನ ಇದಕ್ಕಾಗಿ ಜಿಲ್ಲಾ ಆಸ್ಪತ್ರೆಗಳು ಅವರು ಚಿಕಿತ್ಸೆ ಪಡೆದುಕೊಂಡಿರುತ್ತಾರೆ. ಮತ್ತು ಸಾರ್ವಜನಿಕರು ಯಾವುದೇ ಭಯ ಪಡುವಂಥ ಇದು ಅವಶ್ಯಕತೆ ಇಲ್ಲ. ಈಗಾಗಲೇ ನಾವು ಭಾಳಷ್ಟು ನಾಯಿಗಳನ್ನು ಸೆರೆ ಹಿಡಿದು ನಮ್ಮ ಲಕ್ಷ್ಮೇಶ್ವರ ಟೌನ್ದಿಂದ ನಾವು ಬೇರೆ ಕಡೆ ಸ್ಥಳಾಂತರಗೊಳಿಸಿರುತ್ತೇವೆ. ನಾಯಿ ಹಿಡಿಯುವ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿದ್ದು ಒಟ್ಟು 310 ನಾಯಿಗಳನ್ನು ಸೆರೆ ಹಿಡಿದು ಬೇರೆ ಕಡೆ ಸ್ಥಳಾಂತರ ಪುರಸಭೆಯಿಂದ ಕ್ರಮ ಕೈಗೊಂಡಿರ್ತೇವೆ. ಹಾಗೂ ಈ ಕುರಿತು 15 ಹಣಕಾಸು ಒಳಗೆ 4,86,000 ರೂಪಾಯಿ ಡಾಗ್ ಸೆಂಟರ್ ಅಂತೇಳಿ ನಾವು
ಇದು ಮಾಡಲಿಕ್ಕೆ ಸರ್ಕಾರದ ಅನುದಾನದೊಳಗೆ ಕ್ರಮ ಕೈಗೊಂಡಿದ್ದೇವೆ. ಈಗಾಗಲೇ ಅದನ್ನು ವರ್ಕ್ ಆರ್ಡರ್ ಕೊಟ್ಟು ವರ್ಕ್ ಚಾಲೂ ಇರ್ತದೆ. ಈ ಮುಂದಿನ ದಿನಮಾನದೊಳಗೆ ಅದು ಡಾಗ್ ಸೆಂಟರ್ನಲ್ಲಿ ನಾವು ಕಾರ್ಯನಿರ್ವಹಿಸಲು ನಾವು ಪುರಸಭೆಯಿಂದ ಕ್ರಮ ಕೈಗೊಂಡಿರ್ತೇವೆ. 23 ವಾರ್ಡ್ನಲ್ಲಿ ಈಗಾಗಲೇ ನಾವು ಈ 7 ದಿನ ಕಾರ್ಯಾಚರಣೆಯಲ್ಲಿ ಒಟ್ಟು 310 ನಾಯಿಗಳನ್ನು ನಾವು ಸೆರೆ ಹಿಡಿದು ಬೇರೆ ಕಡೆ ಸ್ಥಳಾಂತರಗೊಳಿಸಿರ್ತೇವೆ ಸಾರ್ವಜನಿಕ ಹಿತದೃಷ್ಟಿಯಿಂದ. ಧಾರವಾಡ ಜಿಲ್ಲೆಯ ತಿರ್ಲಾಪುರ ಗ್ರಾಮದಲ್ಲಿ ಕೆರೆಯ ನೀರು ಹಸಿರು ಬಣ್ಣಕ್ಕೆ ತಿರುಗಿದೆ. ಈ ಊರಲ್ಲಿ 8,000ಕ್ಕೂ ಅಧಿಕ ಜನರು ವಾಸವಿದ್ದು ಹೆಚ್ಚಾಗಿ ಕೆರೆಯ ನೀರನ್ನೇ ಕುಡಿಲಿಕ್ಕೆ ಬಳಕೆ ಮಾಡ್ತಿದ್ದಾರೆ. ಹೀಗಾಗಿ ಕಲುಷಿತ ನೀರು ಬಳಕೆಯಿಂದ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇತ್ತು. ಮಕ್ಕಳು, ವೃದ್ಧರ ಆರೋಗ್ಯದ ಬಗ್ಗೆ ಗ್ರಾಮಸ್ಥರಲ್ಲಿ ಆತಂಕ ಶುರುವಾಗಿದೆ. ಹೀಗಾಗಿ ಕೆರೆಯನ್ನು ಸ್ವಚ್ಛಗೊಳಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಅನಾಹುತಕ್ಕೂ ಮುನ್ನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಸಲುವಾಗಿ ಬೆಂಗಳೂರಿನಲ್ಲಿ ಪೊಲೀಸರು ಶಾಂತಿ ಸೌಹಾರ್ದ ಸಭೆ ನಡೆಸಿದ್ದಾರೆ. ಹಬ್ಬಗಳ ವೇಳೆ ಶಾಂತಿ ಸೌಹಾರ್ದತೆ ಹಾಗೂ ಸಂಭ್ರಮದಿಂದ ಹಬ್ಬಗಳನ್ನು ಆಚರಿಸೋಕೆ ತಿಳಿ ಹೇಳಿದ್ದಾರೆ. ಹಬ್ಬದ ವೇಳೆ ಕಿಡಿಗೇಡಿಗಳಿಂದ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡೋದಿಲ್ಲ. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನ ಪೊಲೀಸ್ ಇಲಾಖೆ ಕೊಟ್ಟಿದೆ. ಹುಬ್ಬಳ್ಳಿಯ ತಾರಿಹಾಳ ವಿದ್ಯುತ್ ಉಪಕೇಂದ್ರ ಗಾಮನಗಟ್ಟಿಯಲ್ಲಿ 2ನೇ ತ್ರೈಮಾಸಿಕ ನಿರ್ವಹಣಾ ಕಾರ್ಯ ಕೈಗೊಳ್ಳಲಾಗಿದೆ. ಹೀಗಾಗಿ ಇಂದು ವಿವಿಧೆಡೆ ವಿದ್ಯುತ್ ವ್ಯತ್ಯಯವಾಗಲಿದೆ. ತಾರಿಹಾಳ ಕೈಗಾರಿಕಾ ಪ್ರದೇಶ, ತಾರಿಹಾಳ ಗ್ರಾಮ, ಕೆಐಎಡಿಬಿ, ಗಾಮನಗಟ್ಟಿ ಕೈಗಾರಿಕಾ ಪ್ರದೇಶ, ವಿಮಾನ ನಿಲ್ದಾಣ ಪ್ರದೇಶ, ಉಣಕಲ್, ರೇವಡಿ ಹಾಳ ಪ್ರದೇಶ, ಹುಬ್ಬಳ್ಳಿಯ ವಿದ್ಯಾನಗರ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಬೆಳಗ್ಗೆ 8ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ವಿದ್ಯುತ್ ವ್ಯತ್ಯಯವಾಗಲಿದೆ ಅಂತ ಎಸ್ಕಾಂ ಹೇಳಿದೆ. ಬೆಳಗಾವಿಯಲ್ಲಿ 3 ದಿನಗಳ ಕಾಲ ನ್ಯೂಸ್ 18 ಕನ್ನಡ ಕರುನಾಡ ಹಬ್ಬ ನಡೀತಾ ಇದೆ. ಶ್ರೀನಗರ ಡಬಲ್ ರಸ್ತೆಯ ವಂಟಮೂರಿ ಮೈದಾನದಲ್ಲಿ ನ್ಯೂಸ್ 18 ಕನ್ನಡ ಕರುನಾಡ ಹಬ್ಬ ಕಾರ್ಯಕ್ರಮ ನಡೀತಾ ಇದೆ. 2ನೇ ದಿನವಾದ ನಿನ್ನೆಯೂ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಸಾವಿರಾರು ಜನ ಆಗಮಿಸಿ ಎಂಜಾಯ್ ಮಾಡಿದ್ದಾರೆ. ಕೊನೆಯ ದಿನವಾದ ಇಂದು ಅದ್ಧೂರಿ ಕಾರ್ಯಕ್ರಮ ನಡೆಯಲಿದೆ. ನೀವು ಕೂಡ ಮಿಸ್ ಮಾಡದೆ ಬಂದು ಎಂಜಾಯ್ ಮಾಡಿ.